ನಂದೇನ್ ಪ್ರಶ್ನೆ ಏನಂದ್ರೆ ನಮ್ಗೆ ಹಾಸ್ಟೆಲಲ್ಲಿ ರಾತ್ರಿ ಚಪಾತಿ ಯಾವಾಗಿಂದ ಸಿಗುತ್ತೆ ಸ್ವಲ್ಪ. ಹಾಯ್ ಗೈಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಬಿಸಿಲು ಭಾಳ ಆಯ್ತು ಅಂತೇಳಿ ಕೆಳಗೆ ಮಕ್ಕೊಂಡಿದ್ದೆ. ಈಗೆದ್ದೆ, ಬೆಡ್ ಮ್ಯಾಗ ಫುಲ್ ಕಾವಾಗುತ್ತೆ, ಅದಕ್ಕೆ ಬೆಡ್ ಮ್ಯಾಗೆಲ್ಲ ಮಕ್ಕೊಂಡಿಲ್ಲ. ಸದ್ಯಕ್ಕೆ ತೆಳ ಮಕ್ಕೊಂಡಿದ್ದೆ. ಈಗೆದ್ದೆ, ಹಾಸಿಗೆ ತೆಗಿಯಂಗಿಲ್ಲ, ಯಾಕಂದ್ರೆ ಮತ್ತೆ ಇವತ್ತು ನೈಟ್ ಮಕ್ಕೋಬೇಕು. ಮತ್ತು ಹಾಸಿಗೆ ತೆಗೆದ್ರೆ ಮತ್ತು ನೈಟ್ ವಾಪಸ್ ಹಾಸಿಗೆ ಮಾಡಬೇಕಾಗುತ್ತೆ. ಸೊ ಹಾಸಿಗೆ ಹಿಂಗೆ ಇರಲಿ. ಇವತ್ತು ಮ್ಯಾಚ್ ಅದ, ಮ್ಯಾಚಿಗೆ ರೆಡಿ ಆಗ್ಬೇಕು ನಾನು. ಔಟ್ಸೈಡರ್ಸ್ ಜೊತೆ ಮ್ಯಾಚ್ ಐತಿ ನಮ್ಮ ಹಾಸ್ಟೆಲ್ ಗ್ರೌಂಡ್ದಾಗ. ಸೊ ರೆಡಿ ಆಗೋಣ ಅಂತ. ಈಗ ವೈಟ್ಸ್ ಇಂಟ್ರಿ ಕಾಲೇಜ್ ಇದ್ದಾಗ ಲಾಸ್ಟ್ ಟೈಮ್ ವೈಟ್ಸ್ ಮಾಡಿದ್ದೆ. ಆವಾಗಿಂದ ವಾಪಸ್ ವೈಟ್ಸ್ ಎಲ್ಲ ಹುಡುಕಿಲ್ಲ, ಎಲ್ಲ ಗೊತ್ತಿಲ್ಲ, ಹುಡುಕಾಡ್ಬೇಕೀಗ. ಸೊ ಹುಡುಕಾಡ್ನಗಪ್ಪ ಎಲ್ಲದ ಅಂತ ಕ್ಯಾಮ್ರಾ ಒಂದು ಸೈಡ್ ಇಡ್ತೀನಿ. ನಿನ್ನ ನೈಟ್ ಸ್ವಲ್ಪ ಹುಡುಕಾಡಿದೆ, ಸಿಗಲಿಲ್ಲ, ನೋಡೋಣ ಅಂತ. ನಿನ್ನ ನೈಟ್ ಕಬೋರ್ಡ್ದಾಗ ಹುಡುಕಾಡಿದೆ, ಕಬೋರ್ಡ್ನೇ ಇರಲಿಲ್ಲ. ಮಂಚದ ಕೆಳಗಡೆ ಸ್ವಲ್ಪ ನೋಡ್ತೀನಿ, ಅದಾವಿಲ್ಲ, ಚೆಕ್ ಮಾಡೋಣ ಅಂತ. ಇದ್ರಾಗ ನೋಡ್ರಿ ಇದಾವ. ಮೊದಲು ಇದ್ರಾಗ ವಿಡಿಯೋ ಮಾಡ್ತಿದ್ದೆ, ಈ ಥರ ಮಾಸ್ಕ್ ಇದೆ. ಇದ್ರಾಗೇನೆ ಸರ್ ಇದ್ರದಾವ ಗೈಸ್. ವಿಕ್ರಮ್ ಜರ್ಸಿ ಸಿಕ್ತು. ಹೋ ಸಿಗವ ఎందుకు నీకు ఏసు బతుకు ನೋ ವರಿ, ಯಾಕಂದ್ರೆ ಇವತ್ತು ತಾಯ್ಡ್ರೆ ಮತ್ತೆ ಹೊಲ್ಸಾಗುತ್ತೆ. ಸದ್ಯಕ್ಕೆ ಇದನ್ನ ಹಾಕೋತೀನಿ, ಹೊಲ್ಸ ರೆಡಿ ಆಗ್ತೀನಿ. ಆಮೇಲೆ ಮೀಟ್ ಆಗೋಣ ಅಂತ. ಮ್ಯಾಚ್ ಹೆಂಗಾಗುತ್ತೆ, ಮ್ಯಾಚ್ ಗೆಲ್ತೀವಿ ಬಿಡ್ತೀವಿ ಸೆಕೆಂಡರಿ, ಜಸ್ಟ್ ಶುಡ್ ಗಿವ್ 100%. ಟೀಮ್ ನಿನ್ನೆ ರೆಡಿ ಮಾಡಿದಾರು, ಕ್ಯಾಪ್ಟನ್ ಸಂಜಯ್ ಸರ್. ಮೀಟ್ ಮಾಡಿಸ್ತಾನೆ ಅಂತ ಎಲ್ಲರೂ ಈಗ. ಸೊ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಗೈಸ್. ವೈಟ್ ಆ್ಯಂಡ್ ವೈಟ್ ಹಾಕಿ ರೆಡಿ ಆದೆ. ಸೊ ನೋಡ್ರಿ, ಫುಲ್ ರೆಡಿ ಆಗಿನಿ. ಈಗ ಶೂಸ್ ಹುಡುಕ್ಬೇಕಾ. ಶೂಸ್ ಹುಡುಕಿ ರೆಡಿ ಆದ್ರೆ ಇನ್ನು ಅವ್ರ ಕಾಲ್ ಬರ್ಬಿಟ್ಟು ವೆಯ್ಟ್ ಮಾಡ್ತೀನಿ. ಎಲ್ಲರೂ ಟೀಮ್ ರೆಡಿ ಆದಮೇಲೆ ಹುಡುಗರು ಹಿಂಗೆ 6 ಗಂಟೆಗೆ ರೆಡಿ ಆಗಂದ್ರೆ 8 ಗಂಟೆ ರೆಡಿ ಆಕಾರ, 9 ಗಂಟೆಗೆ ರೆಡಿ ಆಗಂದ್ರೆ 10 ಗಂಟೆ ರೆಡಿ ಆಗಿಬಿಡ್ತಾರೆ. ಸೊ ನಮ್ಮ ಟೈಮ್ ಕೊಟ್ಟಿದ್ದು 9 ಗಂಟೆ ಅಂತ, ಆಲ್ರೆಡಿ ಈಗ 10 ಗಂಟೆ ಆಗೈತಿ. ಲೆಟ್ಸ್ ಸರ್ಚ್ ಫಾರ್ ಶೂಸ್ ನಾವು. ಇಲ್ಲೇದಾವ ಬೈ, ಇಲ್ಲೇದಾವ ಇವ ಶೂಸ್. ಎಸ್ ಇವು ಹಾಕೊಂಡು 2-3 ತಿಂಗಳು ಆಗಿದೆ. ಮ್ಯಾಚ್ ಇದೆ. ಸೊ ಫುಲ್ ಕ್ಲೀನ್ ಆಗಿ ಸದ್ಯಕ್ಕಿದೆ. Guys, let's ignore the dust on my body like she ignored you. कैसा लगा मेरा मजाक? ಗೈಸ್ ಭಾಳ ಲೇಟ್ ಆಗೈತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ವಾರ್ಮ್ ಮಾಡ್ತೀನಿ. ಸೊ ಮ್ಯಾಚ್ ಆಡೋಕೆ ಈಸಿ ಆಗುತ್ತೆ. ಭಾಳ ದಿನ ಆಯ್ತು ಆಡಿ, ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗಿ ಸ್ವಲ್ಪ ರೂಮಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ ಈಗ. ಇದನ್ನ ಮೆಸೇಜ್ ಬಂದಂತೆ. ಏನ್ ಮೆಸೇಜ್ ಅಂತ ನೋಡೋಣ ಈಗ. ಮೆಸೇಜ್ ಏನೋ ಬಂದಂತೆ ವಾಟ್ಸಪ್ ಗ್ರೂಪಲ್ಲಿ. ಗೈಸ್, ನಂಗೆ ಹುಡುಗಿ ರಿಜೆಕ್ಟ್ ಮಾಡಿದಾಗ ಇಷ್ಟು ಬೇಜಾರಾಗಿರಲಿಲ್ಲ. ಈ ಮೆಸೇಜ್ ನೋಡಿ ಅಷ್ಟು ಬೇಜಾರಾಗೈತಿ. ಏನಪ್ಪ ಅಂತಂದ್ರೆ, ಮ್ಯಾಚ್ ಹ್ಯಾಸ್ ಬಿನ್ ಅಬಂಡನ್ಡ್, ಮ್ಯಾಚ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಡ್ಯೂ ಟು ಫೇಲ್ಯೂರ್ ಟು ಅಪೋಸಿಟ್ ಟೀಮ್ ಕಮ್ ಏನೋ ಹಾಕ್ಯಾರ ಮೆಸೇಜ್ ಗ್ರೂಪ್ನಾಗ. ಅಪೋನೆಂಟ್ ಟೀಮ್ ಬರಲಿಲ್ಲ ಅಂತ. ಸೊ ಅದಕ್ಕೆ ಮ್ಯಾಚ್ ಅಬಂಡನ್ ಆಗೈತಿ, ಮ್ಯಾಚ್ ನಡೆಯಂಗಿಲ್ಲ. ಸೊ ಲೆಟ್ಸ್ ಗೆಟ್ ಅನ್ಡ್ರೆಸ್ ಸಾರಿ ఎందుకు నీకు ಲೆಟ್ಸ್ ಗೆಟ್ ಅನ್ರೆಡಿ ವಿತ್ ಮೀ. ಡ್ರೆಸ್ ಚೇಂಜ್ ಮಾಡಿ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ವೇಟ್ ಫಾರ್ 2 seconds. ವಾಪಸ್ ಯಾವ್ಯಾವ ಐಟಮ್ಸ್ ಎಲ್ಲಿದ್ದು ಅಲ್ಲಿ ಕರೆಕ್ಟಾಗಿ ಇಟ್ಟಿದ್ದೀನಿ, ತೋರಿಸಿ ನಿಮ್ಗೆ ಒಂದ್ಸಲ ಎಲ್ಲಿ ಇಟ್ಟಿದ್ದೀನಿ ಅಂತ. ಶೂಸ್ ಅಲ್ಲಿದ್ದು, ಶೂಸ್ ಕರೆಕ್ಟಾಗಿ ಇಟ್ಟಿದ್ದೀನಿ. ಬ್ಯಾಟು ಎಲ್ಲೈತೆ. ವಾಪಸ್ ಬಟ್ಟೆ ಎಲ್ಲಿದ್ದು ಹೆಂಗಿದ್ದಂಗೆ ಇಟ್ಟಿದ್ದೀನಿ ವಾಪಸ್ ಕರೆಕ್ಟಾಗಿ. ಸೊ ಕ್ಯಾಪ್ ಹಾಕೋಬೇಕು ಅಂದ್ಕೊಂಡಿದ್ದೆ, ಕ್ಯಾಪ್ ವಾಪಸ್ ಎಲ್ಲಿಟ್ಟಿದ್ದೀನಿ. ಸೊ ಏನು ನೋಡೋಕೆ ಗೊತ್ತಾಗ್ತಿಲ್ಲ. ಹಿಂಗೆ ಹಾಸ್ಟೆಲಲ್ಲಿ ಯಾರಾದರೂ ಸಿಗ್ತಾರಂತ ಹೋಗೋಣ ಅಂತ. ಲೆಟ್ಸ್ ಗೋ. ಫುಲ್ ರೆಡಿ ಆಗಿದ್ದೆ. ಆಮೇಲೆ ಮ್ಯಾಚ್ ಕ್ಯಾನ್ಸಲ್ ಅಂದ್ರೆ ಧೂಳು ಹಂಗೆ ಮತ್ತೇನು ಮಾಡೋದು, ಮತ್ತೆ ವಾಪಸ್ ಆಡಿನ ಧೂಳಾಗುತ್ತಾ. ಲಾಗ್ ಸ್ಟಾರ್ಟ್ ಮತ್ತೆ ಏನು ಮಾಡ್ತೀವಿ, ಟೀ ಕುಡಿತಿದ್ದೀವಿ. ಓಕೆ ಮತ್ತೆ ಹಂಗೆ ಆ ಕಡೆ ಬ್ಲಾಕ್ ಹೋಗೋಣ ಅಂತ. ಹಾಯ್ ಬ್ರೋ, ವೇಟ್ ರೆಡ್ಯೂಸರಾ
Bro was initially 85 kg. 100. Oh my god! So, went for walking? Yeah. Okay. Let's meet you, catch you afterwards. Bye guys. Bye. See you later. ಹಾಸ್ಟೆಲಲ್ಲಿ ಒಂದು 20 ರೂಮ್ ಅಂದ್ರೆ 20 ಜನ ಇರ್ತಾರೆ. ಸೊ ನಮ್ಮ ಹಾಸ್ಟೆಲ್ 128 ರೂಮ್ ಇದಾವೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಹೌ ಮಚ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ಆರ್ ಹಿಯರ್. ಇಲ್ಲಿ ನೋಡಿ, ಆರಾಮ್ ನಿದ್ದೆ, ಇಷ್ಟು ಆರಾಮ್ ನಿದ್ದೆ ಯಾರಿಗೆ ಆಗಲ್ಲ ಅನ್ಸುತ್ತೆ ನಮ್ಮ ಹಾಸ್ಟೆಲ್ದಾಗ. ಹಾಯ್ ಗೈಸ್, ಹಿಂಗೆ ತಿರ್ತಾ ಮೆಸ್ ಹತ್ರ ಬಂದಿದ್ದೀನಿ. ಸೊ ನಮ್ಮ ಮೆಸ್ಸಲ್ಲಿರೋ ಟ್ಯಾಲೆಂಟ್ಗಳನ್ನ ತೋರಿಸೋಣ ಅಂತ. ಇದು ನಮ್ಮ ವೆಜ್ ಮೆಸ್. ಸೊ ಟಿ ವಿ ಸ್ವಲ್ಪ ಸ್ಕ್ರೀನ್ ಹೋಗೈತೆ, ಹೊಸ ಟಿ ವಿ ಆರ್ಡರ್ ಮಾಡಿದ್ದೀವಿ. ಹೊಸ ಟಿ ವಿ ಇವತ್ತು ನಾಳೆ ಬರ್ಬೋದು. ಸೊ ಇದು ನಮ್ಮ ವೆಜ್ ಮೆಸ್ಸು ಈ ಥರ ಐತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮೆಸ್ ವರ್ಕರ್ಸ್ ಎಲ್ಲ. ಡೈಲಿ ವರ್ಕ್ ಮಾಡ್ತಾರೆ, ಡೈಲಿ ಕ್ಲೀನಿಂಗ್ ಆಗುತ್ತೆ. ಮತ್ತು ಇದು ಸ್ಟೂಡೆಂಟ್ ರನ್ ಮೆಸ್ಸು, ಹಾಸ್ಟೆಲ್ ಸ್ಟೂಡೆಂಟ್ ರನ್ನು. ನಾವು ಕಟ್ತೀವಲ್ಲ ಮೆಸ್ ಬಿಲ್ಲು, ಅದರಿಂದನೇ ಎಲ್ಲ ಮೇಂಟೈನ್ ಆಗುತ್ತೆ. ಸೊ ಏನು ಹೇಳ್ತೀರಾ? ಊಟನೇ ಇಲ್ಲ ಇಲ್ಲಿ. ಹಾಂ, ಚಂದ್ರಬಾಬು ನಾಯ್ಡು ಆನ್ ಸ್ಟ್ರೈಕ್. ನೀವು ಯಾವ ಡಿಗ್ರಿ ಮಾಡಿದ್ದೀರಾ? ನೀವು ಡಿಗ್ರಿ ಯಾವ್ದು ಮಾಡಿದ್ದೀರಾ? ಸರ್ ಡಿಗ್ರಿ ಇಲ್ಲ, ಸೆಕೆಂಡ್ ಇಯರ್ ಪಿ ಸಿ ಸರ್. ಪಿ ಯು ಸಿ. ಪಿ ಸಿ ಮತ್ತೆ ಏನು ಸಿಲಿಂಡರ್ ಬಂತ? ನಾನು ಬೈಕ್ ಹಾಕಂತಿದ್ನಲ್ರಿ. ಬ್ಲೂಟೂತ್ ಅಲ್ಲ ಅದು ಬೈಕ್ ಹಾಕಂತಿದ್ ಏನು ಸರಿ ಸರ್ ಕೇಳಿಲ್ಲ ಅಂದ್ರೆ ಇಲ್ಗ ನ್ಯೂಸ್ ಅಲ್ಲಿ ಏನ್ ನೋಡಿದ್ರಿ? ಇರಾನ್ ಭಯಭ್ರಾಂತಿ ಗುರಿ ಮಾಡೋ ಸರ್. ಅಮೆರಿಕದವರು ಬ್ಲಾಕ್ ಮೇಲ್ ಮಾಡ್ತಾವ್ರೆ ಯಾರನ್ನ? ಇರಾನ್ ಮೇಲೆ. ಇರಾನ್ ಮೇಲೆ ಅಮೆರಿಕದವರು ಹಣ ಬಾಂಬ್ ಇಲ್ಲ, ಏನೇ ಇಲ್ಲ ಅಂತ ಸುಮ್ಮನೆ ಅಮೆರಿಕ ಟ್ರಂಪು ಬುಲ್ಡೇ ಮಾತು ಬಿಡ್ತಾವ್ರೆ. ಖಚಿತವಾಗಲು ಇರಾನ್ ಹತ್ರ ಹಣ ಬಾಂಬ್ ಐತೆ, ಅವ್ನು ಹಾಕ್ದಂಗೆ ಬಿಡಲ್ಲ, ಇವ್ರು ಹೋಗ್ದಂಗೆ ಇರಲ್ಲ. ಸತ್ಯ ಇದು. ಅವ್ರಿಗೇನಂದ್ರೆ ನಮ್ಮ ಹತ್ರ ದುಡ್ಡು ಇದೆ ಅಹಂಕಾರ ಬಿಟ್ರೆ ಬೇರೆ ಏನಿಲ್ಲ. ಇರೋನ ಹತ್ರ ಐತೆ, ಅವನ ಸಿನಿಮಾ ತೋರಿಸ್ತಾನೆ, ಸರ್ವನಾಶ ಮಾಡ್ತಾನೆ, ಕಮ್ಮಿ ಎಂದು ಮಾತ್ರ ಬಿಡಲ್ಲ. ಅವ್ರಿಗಿರೋದು ಮೈನಸ್ ಪಾಯಿಂಟ್ ಒಂದೇ. ನೇತನ ಹೇಗೂ ಅಮೆರಿಕದಾಗ ಇರೋದು ಮೈನಸ್ ಪಾಯಿಂಟ್ ಅದೇ. ಏನಿಲ್ಲ ಎಲ್ಲೆಲ್ಲ ಬೆಳಿಗ್ಗೆಯಿಂದಾನೆ ಹೇಳ್ತಾವನೆ ಏನಿಲ್ಲ ಅಂತ. ನನ್ನ ಹತ್ರ ಏನಿಲ್ಲ ಬೆಳಿಗ್ಗೆಯಿಂದ. ಇವಾಗಲೇ ಯಾರೋ 70 ರೂಪಾಯಿ ಕೊಟ್ಟು ಬೆಳಗ್ಗೆ ಬರ್ರಿ. ಏನಿಲ್ಲ ಸರ್ ಬೆಳಗ್ಗೆ ಬರ್ರಿ. ಹಾ, ಆರಾಮ್ ಕೂಲ್. ಹಾ, ಹೇಳೀಗ ನಿಮ್ ತೊಂದ್ರೆ ಏನಿಲ್ಲ. ಏನು ಹುಚ್ಚಿದವ್ರೆ ಅಷ್ಟೇ. ಹುಚ್ಚರಿಗೆಲ್ಲ ಅದೇ ತರ ಕಾಣುತ್ತೆ. ಇದ್ರು ಇಲ್ಲ ಅಂದ್ರೆ ಇಲ್ಲ ಅಂದ್ರೂ, ಪಕ್ಕದಲ್ಲಿ ಎಂಟಿ ಇದ್ರು ಅಂದ್ರು ಎಂಟಿ ಇಲ್ಲ ಅಂದ್ರು ಇಲ್ಲದ್ರು ಅದೇ ತರ ಕಾಣುತ್ತೆ. ಫಾರ್ಮರ್ಸ್ ಬಗ್ಗೆ ಹೇಳ್ರಿ. ಅದು ಕಣ್ಣಿಗೆ ಬಂದ್ ಮಾಡಿದಾರಲ್ಲ, ಕಡುವ ಬಂದ್ ಮಾಡಲ್ಲ. ಅದು ಎಷ್ಟು ಹುಚ್ಚು ದೊರೆ ಅಂದ್ರೆ ಹುಚ್ಚು ದೊರೆ ಅಲ್ಲ, ಅವನಿಗಿರೋ ದುರಾಸೆ. ಇವಾಗ ಇರೋ ಅಮೆರಿಕ ಏನ್ ಕಡಿಮೆ ಐತೆ, ಇವ್ರು ಇರೋದೆಲ್ಲ ಬಾಚ್ಕಮಾನ್ ಅಂತ. ಇವನು ಬಿಕಾರಿ ಅಂತ ದುಡ್ಡು ಬಿಕಾರಿ ಇದ್ದ. ಅವ್ನ ಲೆಕ್ಕದಾಗ ಬಿಕಾರಿನೇ. ನಾನು ದೊಡ್ಡ ಅಮೆರಿಕ ಹತ್ರ ಎಲ್ಲ ಐತೆ. ಅಮೆರಿಕ ಎಲ್ಲ ಐತೆ, ಇವನ ಹತ್ರ ದುಡ್ಡು ಬಾಚ್ಕೊಳಕ್ಕೆ ನೋಡ್ತಾನೆ. ಅದು ಎಲ್ಲ ಬಂದ್ ಮಾಡಿ ಏನಕ್ಕೆ ಬಂದ್ ಮಾಡೋನೆ? ದುಡ್ಡು ಇಲ್ವಾ, ಏನಿಲ್ವಾ? ಇರಬರ ಎಲ್ಲ ಬಂದ್ ಮಾಡ್ಬೇಕು. ಅಕ್ಕಪಕ್ಕದಲ್ಲೆಲ್ಲ ಅದಾಗ್ತೀನಿ ಇದಾಗ್ತೀನಿ ಅಂತಾನೆ. ಇರಾನ್ ಹತ್ರ ಅದಿಲ್ಲ ಇದಿಲ್ಲ ಅಂತಾನೆ. ಇರಾನ್ ಹತ್ರ ನೇತನ ಏನ್ ಹೇಳ್ತಾನೆ? ಇನ್ನ ಉಪಯೋಗಿಸಿದ ಅಣ್ವಾಯದವಳು ಬೇಜಾನ್ ಇದಾವೆ, ನಾವ್ ಇನ್ನ ಉಪಯೋಗಿಸಿಲ್ಲ. ಇನ್ನ ಬೇರೆ ಬ್ರಾಂಡ್ ಬೇಜಾನ್ ಇದಾವೆ. ಆ ಬ್ರಾಂಡ್ ಹಾಕ್ಬಿಟ್ಟ ನೀನ್ ಇರಲ್ಲ. ಅಮೆರಿಕದಾಗ ಹೇಳ್ತಾನ, ಅಮೆರಿಕ ಹೇಳ್ತಾ ಇದ್ದಾನೆ, ವಾರ್ನಿಂಗ್ ಕೊಡ್ತಾವನೆ. ನಾನ್ ಇನ್ನ ಉಪಯೋಗಿಸ್ತಾ ಇರೋ ಬೇಜಾನ್ ಐತೆ. ಖಾಲಿ ಉಪಯೋಗಿಸ್ತಾರ ನೀವು ಹಾಕಿದಿರ. ಮಾತಾಡಿ ಉಪಯೋಗಿಸ್ತಾರ ನೀವು ಆಗ್ತಾ ಇದ್ದೀರ ಅಂತ ಹೇಳ್ತಾನೆ. ಅದೇ ಏನನ್ನ ಹಾಕ್ಬಿಟ್ರೆ ಸರ್ವನಾಶ. ಅಮೆರಿಕಗಿನ್ನ ಮುಂಚೆ ಇರಂಗಿನ ಮುಂಚೆ ಅಮೆರಿಕನೇ ಸರ್ವನಾಶ. ಸಾವು ನೋವು ಬೇಕಾ? ಇರಂಗಿನ ಮುಂಚೆ ಅಮೆರಿಕನೇ ಸರ್ವನಾಶ ಅಂತಂತ. ಸಾವು ನೋವು ಬೇಕಾ? ಸಾವುನವಲ್ಲ, ಭಯಂಕರ ಸಾವುನ ಇವ್ರದಲ್ಲ. ಇವ್ರಿಗೆಲ್ಲ ಸಿದ್ಧವಾಗವ್ರು. 10 ಲಕ್ಷ ಸೈನಿಕರು ಸಿದ್ಧವಾಗವ್ರೆ. ಯಾರು? ಅವರು ಇರಾನ್ನವರು. ಪಾಕಿಸ್ತಾನದವನು ಕಳ್ಳು ಸುಳ್ಳು ಅವನು ಕಳ್ಳು ಪಾಪಿ 13,000 ಜನ ಸೋದಲಿಕ್ಕವನೆ. ಈಗ ನೋಡಪ್ಪ, ಸೋದಲಿಕ್ಕಿದ್ರೆ ಡೌಟ್ ಇಲ್ಲಿ ಕೇಳು. ಮೊನ್ನೆ ಅಮೆರಿಕ ಮತ್ತೆ ಇರಾನ್ ನಡುವೆ ವಾದ ಆಯ್ತು. ಅದು ಪಾಕಿಸ್ತಾನ ಮೆಡಲ್ ಬಂತು. ಪಾಕಿಸ್ತಾನ ಯಾಕೆ ಮೆಡಲ್ ಬಂತು? ಪಾಕಿಸ್ತಾನ ಮಿಡಲ್ ಬಂತು. ಮಿಡಲ್ ಬಂದ್ಬಿಟ್ರೆ ಅವನು ಒಂದು 13,000 ಕೋಟಿ ಕೊಡ್ತಾನೆ, ಇವನು 13,000 ಕೋಟಿ ಕೊಡ್ತಾನೆ. ಇನ್ನು ಪಾಕಿಸ್ತಾನ್ಗೆ ಇನ್ನೊಬ್ನು 13,000 ಕೋಟಿ ಕೊಡ್ತಾನೆ. ಎಲ್ಲ ಲೂಟಿ ಮಾಡ್ಕೊಂಡು ಚೆನ್ನಾಗಿ ಉಗ್ರವಾದಗಳೆಲ್ಲ ಮೇಯ್ಸೋಣ ಅಂತ ಅಷ್ಟು ಬಿಟ್ರೆ ಅವನ ಪ್ರಜೆಗಳಿಗೆ ಪುಡುಗೋಸಿನೂ ಇಲ್ಲ, ಏನೂ ಇಲ್ಲ. ಇದು ಮಾತ್ರ ಸತ್ಯ. ಇಂಡಿಯಾ ಮಾಡಿದ್ರೆ ನಾಳೆ ಮ್ಯಾಚ್ ಯಾವುದು? ನಾಳೆ RCB ಲಕ್ನೋ ಇದೆ. RCB ನಕ್ಲ ಖಚಿತ. ಒಂದು ಮಾತ್ರ 100% ನಾಳೆ RCB ಗೆಲ್ಲುತ್ತೆ ಅಂತ ನನ್ನ ನಂಬಿಕೆ. ಒಂದು ಮಾತ್ರ ಗೆದ್ದೇ ಗೆಲ್ಲುತ್ತೆ.
ಅದು ಮಾತ್ರ ನಮ್ಗೆ ಅದು ಚೆನ್ನಾಗಿ ಆಡ್ತಾರೆ. ದೈವ ಇಚ್ಛೆ. ಕೊಹ್ಲಿ ಆಡ್ತಾನ, ಟೀಮ್ ಡೇವಿಡ್ ಆಡ್ತಾನ, ಪಡಿಕಲ್ ಆಡ್ತಾನ. ಪೆಡಿಕಲ್ಲು ಒಳ್ಳೆ ಪ್ಲೇಯರೇ. ಹಾ RCB ಮ್ಯಾಚ್ ಒಳ್ಳೆ ಮತ್ತೆ ಬ್ಯಾಕ್ ಬಂದೈತೆ. ಹೌದು. ಹಿಂದಕ್ಕೆ ಹೋದ್ರೆ ಅವ್ರ ಕರ್ಮ, ಏನ್ ಮಾಡಕ್ ಮುಂದೆ ಬಂದ್ರೆ ಎಲ್ಲ ಕರ್ನಾಟಕದ ಎಷ್ಟು ಜನ ಹೇಳಿದ್ರೆ ಅಷ್ಟು ಜನ ಅವ್ರ ಸಪೋರ್ಟ್ ಅವ್ರ ಮುಂದೆ ಅವರೇ ಅಂತ ನಾವು ಇವತ್ತು ಹೇಳ್ತಾ ಇದೀವಿ. ಅವ್ರು ನಮ್ಮ ಆಸೆ ನಿರಾಸೆ ಮಾಡ್ಬಿಟ್ರೆ ಅವರು ಅಷ್ಟೇ. ಇಲ್ಲ, ಅವ್ರ ಪ್ರಯತ್ನ ಮಾಡ್ತಾರೆ. ಗೆಲ್ಲೋದು ಬಿಡೋದು ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ, ಹೇಳಕ್ ಬರಲ್ಲ. ಇಶಾನ್ ನೋಡ್ರಿ ಹೆಂಗಾಡ ಸನ್ರೈಸರ್ ಎಲ್ಲ ಸೋಲ್ತಾರ ಅಂತ ಚೀಪಾಗಿ ನೋಡಿದ್ರು, ಅಂದ್ರೆ ಚೀಪಾಗಿ ನೋಡಿದ್ರು. ಅಂತವ್ನು ಒಬ್ಬನೇ ನಿಂತ್ಕೊಂಡು ಹೊಡೆದ ಅಂತವ್ನು ಕರ್ನಾಟಕದಲ್ಲಿ ಹುಡ್ಕಬೇಕು. ಅದು ಈಗ RCB ಅಲ್ಲಿ ಕರ್ನಾಟಕ ಪಡಿಕಲ್ ಒಬ್ಬನೇ ಇದಾನೆ. ಪಡಿಕಲ್ ಒಬ್ಬನೇ ಕರ್ನಾಟಕ ಜಾಸ್ತಿ ಬೇಕು RCB ಅಲ್ಲಿ, ಅದ್ರ ಬಗ್ಗೆ ಮಾತಾಡ್ಬೇಕು ನೀವು. ಏನ್ ಸರ್ RCB ಅಲ್ಲಿ ಕರ್ನಾಟಕದವನು ಪಡಿಕಲ್ ಒಬ್ಬನೇ ಇದಾನೆ, ಒಬ್ಬನೇ ಪ್ಲೇಯರ್ ಇದಾನೆ. ಆ ತರ ಜಾಸ್ತಿ ಪ್ಲೇಯರ್ಸ್ ಜಾಸ್ತಿ ಪ್ಲೇಯರು ಮೂವ್ ಮಾಡ್ಬೇಕು. ಅವ್ರನ್ನ ನಂಬ್ಕೊಂಡು ಅವ್ನು ಹಿಡಿತಾನೆ, ನಾನ್ ಚೆನ್ನಾಗಿರೋಣ, ರಾತ್ರಿ ಹೋಗ್ತಿದ್ದಂಗೆ ಬೀರ್ ಹೊಡೋಣ, ಆ ತರ ಇರಬಾರದು. ಪ್ರತಿಯೊಬ್ಬನು ಹೊಡಿಬೇಕು ಅಂತ ಅವನ ಮನಸ್ಸಲ್ಲಿ ಇರಬೇಕು. ಅಲ್ವಾ? ಅವ್ನು ಹಿಡಿತಾನೆ ನಾನೇನಂತ ಪ್ರತಿಯೊಬ್ಬ ಬಂದಿದ್ದಂಗೆ ಒಳ್ಳೆ ಸ್ಕೋರ್ ಮಾಡಬೇಕು, ಒಳ್ಳೆ ಅಭಿಮಾನಿಗಳನ್ನ ಆಶ್ಚರ್ಯಪಡಿಸ್ಬೇಕು ಅಷ್ಟೇ. ಅವ್ರು ಒಬ್ಬರು 5,000 10,000 ರೂಪಾಯಿ ಟಿಕೆಟ್ ತಗೊಂಡಿರ್ತಾರೆ. ಅವ್ರು ತಿನ್ನಕ್ಕೆ, ಐಸ್ ಕ್ರೀಮ್ ತಿನ್ನಕ್ಕೆ, ಮಿಕ್ಸರ್ ತಿನ್ನಕ್ಕೆ ಬಂದಿಲ್ಲ ಅವರು. ನೀವು ಗೆಲ್ತೀರಾ, ನಿಮ್ಮ ಆಸೆನ ನಾವು ನಿರಾಸೆ ಮಾಡಬಾರ್ದು ಅಂತ ನಿಮ್ಮಲ್ಲಿ ಇರ್ಬೇಕು. ಅದಿಲ್ಲ ಅಂದ್ರೆ ನೀವು ಆಡಿ ವೇಸ್ಟೇ. ಕ್ಯಾಮರಾಮನ್ ಕಾರ್ತಿಕ್ ಅವರಿಂದ ಲಾಸ್ಟ್ ಪ್ರಶ್ನೆ ಇದು, ಏನೋ ಕೇಳ್ತಾರೆ. ಕಟ್ಕಡ ಪ್ರಶ್ನೆ. ನಾವೇನ್ ಗೊತ್ತಾ, ಹೊಡಿತಾರೆ ಅಂತ ಅಲ್ಲ, ಹೊಡಿಬೇಕು ಅಂತ ಆಶಿಸ್ತಾ ಇದೀವಿ. ಪ್ರಶ್ನೆ ಅವ್ರಿಗೆ ಕೇಳ್ತಾರೆ, ಮೈಕೋಡಿಂದ ಪ್ರಶ್ನೆ ಇದೆ ನನ್ನದೊಂದು. ನನ್ನೊಂದು ಪ್ರಶ್ನೆ ಇದೆ ಮೀಡಿಯಾದಿಂದ. ಹೇಳಿ ಸರ್. ನಂದೇನ್ ಪ್ರಶ್ನೆ ಏನಂದ್ರೆ, ನಮ್ಗೆ ಹಾಸ್ಟೆಲಲ್ಲಿ ರಾತ್ರಿ ಚಪಾತಿ ಯಾವಾಗಿಂದ ಸಿಗುತ್ತೆ, ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬಿಡಿ ಸರ್. ಒಂದು ಸಿಗುತ್ತೆ ಇಲ್ಲ ಅಂತ, ನಿಮಗೆ ಚಪಾತಿ ಮಾಡ್ಬೇಕಂತ ನಮಗೇನು ಬೇಜಾರಿಲ್ಲ, ಅದು ನಿಮಗೂ ಗೊತ್ತು. ಅದೆಲ್ಲ ಗ್ಯಾಸ್ ಪ್ರಭಾವ ಐತೆ. ಒಂದು ಗ್ಯಾಸ್ ಇದ್ರೆ ಇನ್ನೊಂದು 15 ದಿವಸ ನಿಮ್ಗೆ ಊಟ ಕೊಡ್ಬೋದು ಅಂತ ಒಂದೇ ಒಂದು ನಮ್ಗೆ ಆಲೋಚನೆ ಬಿಟ್ರೆ ನಿಮ್ ಚಪಾತಿ ಮಾಡಬಾರ್ದು ದುರುದ್ದೇಶ ನಮ್ಮಲ್ಲಿ ಇಲ್ಲ. ಗ್ಯಾಸ್ ಬಂದ್ರೆ ನಿಮ್ ಚಪಾತಿ ಅಲ್ಲ, ಅರ್ಧ ರಾತ್ರಿ ಬರೀ ಎದ್ದು ನಾವು ಚಪಾತಿ ಮಾಡಕ್ ರೆಡಿ ಆಗಿದೀವಿ. ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ರೆ ನಿಮ್ಗೂ ಗೊತ್ತು. ಯುದ್ಧ ನಿಲ್ಸಿರಿ ಫಸ್ಟ್. ಯುದ್ಧನೆಲ್ಲ ಹುಚ್ಚು ಧೋರಣೆ ಪ್ರಪಂಚ ಎಲ್ಲ ಒಂದಾಗಿ ಅವನ್ ಏನೋ ಒಂದ್ ಗತಿ ಮಾಡ್ರಿ. ಅವನ ಒಬ್ಬರಿಂದ ಕೋಟ್ಯಾಂತರ ಜನ ನಷ್ಟವಾಗ್ತಾವ್ರೆ. ಒಬ್ಬನಿಂದ ಅವನೊಬ್ಬನು ಅವನು ಮನೆಗ ಅವ್ರ ಎಂಟಕ್ಕೆ ಒಂದು ಹುಚ್ಚುದೊರೆಯಿಂದ ಎಷ್ಟು ಜನ ನಾಶನ ಆಗ್ತಾವ್ರೆ. ನಿಮ್ಗೆ ಯೋಚನೆ ಅವ್ರಿಗೆ ಯಾಕಿಲ್ಲ ಅಂತ ಆಲೋಚನೆ ಅಂದ್ರೆ ದುಡ್ಡಿರೋ ಅಹಂಕಾರ ಅವ್ರಿಗೆ. ಹುಟ್ಟಿದಾಗಲಿಂದ ಕೋಟ್ಯಾಂತರ ರೂಪಾಯಿ ದುಡ್ಡು ಗಳಿಕೆ ಮಾಡಿ ಇದು ಮಾಡಿದ್ರು ಇಲ್ಲ ರಾಯಲ್ ಅಲ್ಲಿ ಬದುಕಿರೋರು. ನಮ್ಮಂತವ್ರು ಅವ್ರನ್ನ ಏನ್ ಮಾಡಕ್ ಆಗ್ತೈತೆ? ದೊಡ್ಡ ಶ್ರೀಮಂತ ದೇಶಗಳೇ ಏನು ಮಾಡಕ್ ಆಗ್ತಾ ಇಲ್ಲ. ನನ್ನಂತ ಸಾಮಾನ್ಯ ಪ್ರಜೆ ಅವ್ರನ್ನ ಏನ್ ಮಾಡ್ತೀವಿ? ಫಿಕ್ಸಿಂಗ್ ಯಾಕೆ ಮಾಡಿದ್ರಿ? 2 ವರ್ಷ ಬ್ಯಾನ್ ಯಾಕಾದ್ರಿ IPL ಅಲ್ಲಿ ಚೆನ್ನೈ ಅವರು? IPL ಅಲ್ಲಿ 20 ಕೋಟಿ ಇಸ್ಕೊಂಡ್ರೆ ಬ್ಯಾನ್ ಆದ್ವಿ. ಏನ್ರಿ ಮತ್ತೆ ನಿಯತ್ ಅಂತೀರ, ಈ ತರ ಬ್ಯಾನ್ ಆಗ್ಬಿಟ್ರಲ್ಲ. ನಿಯತ್ ಅಂದ್ರೆ ಏನ್ ಮಾಡಾಗುತ್ತೆ? ನಿಯತ್ ಅಲ್ಲ, ಏನ್ ಕಾಂಗ್ರೆಸ್ ಇರೋದಲ್ಲ, ಕಾಂಗ್ರೆಸ್ ಎಲೆಕ್ಷನ್ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅವ ಏನ ಗೆದ್ರು ಒಂದೇ ಸೋದ್ರು ಒಂದೇ, ಏನ ಸರ್ಕಾರ ಏನ ಇದ್ ಮಾಡ್ತಾರೆ. ಬಿಜೆಪಿನ ಕಾಂಗ್ರೆಸ್ ದಾವಣಗೆರೆಯಲ್ಲಿ BJP ಕಾಂಗ್ರೆಸ್ ಮತ್ತೆ ಶಾಮನೂರ್ ಶಿವಶಂಕರಪ್ಪವ್ರದ್ದು ಹವಾ ತುಂಬಾ ಇದೆ ಅಲ್ಲಿ. ಅವ ಇದ್ರಣ ಒಬ್ರು ಮೊಮ್ಮಗ ಗೆದ್ದೆ ಗೆಲ್ತಾನಂತಾರೆ ಅಲ್ಲೆಲ್ಲ. ಕಾಂಗ್ರೆಸ್ ಕಷ್ಟ ಇದೆ. ದಾವಣಗೆರೆ BJP ಅಲ್ರಿ. ಹೌದೌದು. ಯಾವಾಗ ಬರೋದು ನಿಮ್ ಧೋನಿ? ಮತ್ತೆ ಧೋನಿ ಬರ್ತಾರೆ. ಯಾವಾಗ ಆಡ್ತಾರೆ ಬ್ಯಾಟಿಂಗ್? ನೆಕ್ಸ್ಟ್ ಮ್ಯಾಚ್ಗೆ ಗೆಲ್ತೀರಾ? ನೆಕ್ಸ್ಟ್ ಮ್ಯಾಚ್ ಪಕ್ಕ ಫಿಕ್ಸ್. ಧೋನಿ ಆಡ್ತಾರಂತ ಅಲ್ಲ, ಧೋನಿ ಚೆನ್ನೈ ಟೀಮ್ ಮುಂಬೈ ಕಡೆ ಆಡ್ತಾನೆ. ನೀವ್ ಹೇಳ್ಬೇಕು. ಧೋನಿ ಆಡ್ತಾರೆ ಅಂತ. ಧೋನಿ ಎಷ್ಟು ದಿನ ಅಂತ ಆಡ್ತಾರೆ? ಇವಾಗ ರಿಟೈರ್ಡ್ ಆಗೋರಲ್ಲ, ಬೇರೆ ಸ್ಥಾನ ಕೊಡಿ. ಸೋತಾರ ಅಂತ ನೀವ್ ಆಡೋದಲ್ಲ. ಏನ್ ಸರ್? ಕೋಚ್ ಆಗ್ಬೇಕು ಸರ್. ಕೋಚ್ ಆಗ್ಬೇಕು. ಒಳ್ಳೆಯವ್ರಿಗೆ 10 ಜನಕ್ಕೆ ಅವರು ಕೋಚಲ್ಲಿ ಟ್ರೈನಿಂಗ್ ಕೊಡ್ಬೇಕು. ಅಷ್ಟು ಬಿಟ್ರೆ ಬ್ಯಾಟಿಂಗ್ ಬಂದ್ರೆ ಅವ್ರ ಬೆಲೆ ಹೋಗುತ್ತೆ. ಇಷ್ಟು ವರ್ಷ ಮಾಡಿರೋದು ಅವ್ರ ಬೆಲೆ ಇರಲ್ಲ. ಇದು ಮಾತ್ರ ಪಕ್ಕ. ಚೆನ್ನೈ ಸೂಪರ್ ಕಿಂಗ್ ಬಂದ್ರೆ ಮನ್ಸ ಗೆಟ್ಟಿದ್ದೇನೆ, ಏಜ್ ಇದೆ, ಆಡ್ತಾನೆ. ಅದೆಲ್ಲ ಯಾರು ಏನ್ ಮಾಡ? 60 ವರ್ಷ ಬೇಕಾದ್ರೆ ಆಡ್ಬೋದು ಕ್ರಿಕೆಟ್. 13 ವರ್ಷ ಹುಡ್ಕಾಡ್ತಾನೆ. ಅವ್ನ ಯಾಕೆ ಆಡ್ತಾನೆ? ಎಲ್ಲಾರ್ಗು ಹೊಡ್ದನಲ್ಲ ಅವನ. ಬರೀ ಚೆನ್ನೈ ಅವ್ರಿಗೆಲ್ಲ. ಬೆಂಗಳೂರು ಮೇಲೆ ಹೊಡೆದಿಲ್ವಾ ಮೊನ್ನೆ? 20 ಬಾಲ್ಗ 50 ಹಂಗೆ. ಹ್ಞೂ ಸರ್, ಅವ್ರು ಬೇರೆ ಸರ್, ಇವ್ರು ಬೇರೆ ಸರ್. ಮತ್ತೆ ನಾಳೆ ಬರ್ತೈತಿ. ಓಕೆ ಸರ್, ಮತ್ತೆ ನಾಳೆ ಬರ್ತೀನಿ ಸರ್.
ಅದೇ ಸ್ಲೋ ಹೇಳ್ತಿದ್ವಿ ಹಂಗೆ. ಜ್ವರ ಹೇಳ್ಬೇಕು ಜೋರಾಗಿ. ಮತ್ತೆ ನಾಳೆ ಬರ್ತೀನಿ ಸರ್, ಮತ್ತೆ ಮಾತಾಡ್ತೀನಿ. ಇಲ್ಲಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮತ್ತೆ ಓಕೆ. ಸೋಣ ಫೈನಲಿ ಯು ಕಂಪ್ಲೀಟೆಡ್ ಯುವರ್ ಶೋ. ಇನ್ನು ಇವಾಗ ಟ್ರೈನಿಂಗ್ ಕೊಡ್ತಾ ಇದ್ರ, ನಾನು ಮಾತಾಡಿ ಶುರು ಹಚ್ಕೊಂಡ್ಬಿಟ್ರೆ ನನ್ನ ಮಕ್ಳು ಮುಗ್ಸಯ್ಯ